ಸಮಾಜಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಿಜಯಮ್ಮ, BLR PU ಕಾಲೇಜ್ ಸಿರಿಗೆರೆಯಲ್ಲಿ ಸಮಾಜಶಾಸ್ತ್ರದ ಉಪನ್ಯಾಸಕಿ. ವಿದ್ಯಾರ್ಥಿಗಳೇ, ಈ ದಿನ ನಾವಿಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ವಿಷಯ ಅಧ್ಯಾಯ 6 ಸಾಮಾಜಿಕ ಪರಿವರ್ತನೆಯ ಅಂಶಗಳನ್ನು ಕುರಿತಾಗಿ. ಈಗಾಗಲೇ ನೀವು ಸಾಮಾಜಿಕ ಪರಿವರ್ತನೆ ಎಂದರೇನು ಮತ್ತು ಪರಿವರ್ತನೆಯ ಲಕ್ಷಣಗಳನ್ನು ಕುರಿತು ತಿಳ್ಕೊಂಡಿದ್ದೀರಿ. ಈ ದಿನ ತಿಳ್ಕೊಳ್ತಕ್ಕಂತಹದ್ದು ಸಾಮಾಜಿಕ ಪರಿವರ್ತನೆಯ ಅಂಶಗಳನ್ನು ಕುರಿತು, ಫ್ಯಾಕ್ಟರ್ಸ್ ಆಫ್ ಸೋಷಿಯಲ್ ಚೇಂಜ್ ಎನ್ನುವಂತಹ ವಿಷಯವನ್ನು ಕುರಿತು. ಸಮಾಜದ ಲಕ್ಷಣಗಳನ್ನು ಅಧ್ಯಯನ ಮಾಡುವಾಗ ನಾವು ಒಂದು ಅಂಶವನ್ನು ಗಮನಿಸಿದ್ದೇವೆ. ಸಮಾಜವು ನಿತ್ಯ ಪರಿವರ್ತನಾಶೀಲವಾದುದು ಎನ್ನುವಂತಹದ್ದು. ಹಾಗಾದರೆ ಇಲ್ಲಿ ಪರಿವರ್ತನೆಗಳು ಸಂಭವಿಸುತ್ತಲೇ ಇರುತ್ತವೆ ಎನ್ನುವುದಾಗಿ. ಆದರೆ ಆ ಪರಿವರ್ತನೆ ಸಂಭವಿಸಬೇಕಾದರೆ ಅನೇಕ ಅಂಶಗಳ ಒಂದು ಪ್ರಭಾವ ಅಥವಾ ಒತ್ತಡ ಇಲ್ಲಿ ಇರಬೇಕಾಗುತ್ತೆ. ಆ ಥರದ ಪ್ರಭಾವ ಬೀರ್ತಕ್ಕಂತಹ ಅಂಶಗಳನ್ನು ನಾವು 4 ಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ. 1 ಭೌಗೋಳಿಕ, ನೈಸರ್ಗಿಕ ಅಥವಾ ಭೌತಿಕ ಅಂಶಗಳು. 2 ಜೈವಿಕ ಅಂಶಗಳು. 3ನೇದು ಸಾಂಸ್ಕೃತಿಕ ಅಂಶಗಳು. ಕೊನೆಯದು ತಾಂತ್ರಿಕ ಅಂಶಗಳು. ಹೀಗೆ 4 ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಈ ಎಲ್ಲ ಅಂಶಗಳು ಆಂತರಿಕ ಮತ್ತು ಬಾಹ್ಯ ಎರಡೂ ರೂಪದಲ್ಲಿಯೂ ಪ್ರಭಾವವನ್ನು ಬೀರುತ್ತಾ ಸಮಾಜವನ್ನು ಪರಿವರ್ತಿಸುತ್ತಾ ಹೋಗುತ್ತವೆ ಎನ್ನುವುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಆಗಿದೆ. ಇದರಲ್ಲಿ ಮೊದಲನೇದು ಭೌಗೋಳಿಕ ಅಂಶಗಳು ಎನ್ನುವುದನ್ನು ಕುರಿತಾಗಿ ಈ ದಿನ ನಾವು ಅಧ್ಯಯನವನ್ನು ಆರಂಭ ಮಾಡೋಣ. ಭೌಗೋಳಿಕ ಅಂಶಗಳು ನಿಸರ್ಗದಲ್ಲಿ ಆಗ್ತಕ್ಕಂತಹ ಸಹಜ ಬದಲಾವಣೆಗಳು ಅಥವಾ ಪರಿವರ್ತನೆ ತರ್ತಕ್ಕಂತಹ ಅಂಶಗಳಾಗಿರುತ್ತವೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನೈಸರ್ಗಿಕ ವಾತಾವರಣದಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ. ಇಲ್ಲಿ ಸರಳ, ಸಹಜ ಮತ್ತು ಸ್ವಾಭಾವಿಕ ವಾತಾವರಣದಲ್ಲಿ ಭೂಮಿ, ನೀರು, ಅರಣ್ಯ, ಸಮುದ್ರ, ಸಾಗರ, ನದಿ, ಸರೋವರ ಇವೆಲ್ಲವೂ ಇದ್ದಾವೆ. ಇವೆಲ್ಲವುಗಳು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಬದಲಾವಣೆಯನ್ನು ತರುವಂತಹ ವ್ಯವಸ್ಥೆ ಇಲ್ಲಿ ಸಂಭವಿಸುತ್ತಲೇ ಹೋಗುತ್ತದೆ. ಹೀಗಾಗಿ ಇಲ್ಲಿ ಬದಲಾವಣೆಗಳು ಅಂತಕ್ಕಂಥದ್ದು ಸಂಭವಿಸುತ್ತದೆ. ನ್ಯಾಚುರಲ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಬ್ರಿಂಗ್ ಸೋಷಿಯಲ್ ಚೇಂಜ್. See, in this natural process, there is our land, oceans, rivers, forests. These are all going to bring social change. ಸಾಮಾಜಿಕ ಪರಿವರ್ತನೆಯನ್ನು ತರುವಂತಹ ಈ ಥರದ ಭೌತಿಕ ಅಂಶಗಳಲ್ಲಿ ಅಥವಾ ಭೌಗೋಳಿಕ ಅಂಶಗಳಲ್ಲಿ ಮೊದಲನೇದು ನೈಸರ್ಗಿಕ ವಿಕೋಪದಿಂದಾಗುವ ಪರಿವರ್ತನೆಗಳು. ನಿಸರ್ಗ ಸಹಜವಾದಂತಹ ವಿಕೋಪಗಳು ಉಂಟಾದಾಗ ಇಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಅಂತಕ್ಕಂಥವುಗಳು ಸಂಭವಿಸುತ್ತವೆ. ಉದಾಹರಣೆಗೆ ಅತಿವೃಷ್ಟಿಯಾದಾಗ, ಅನಾವೃಷ್ಟಿಯಾದಾಗ, ಚಂಡಮಾರುತ ಸಂಭವಿಸಿದಾಗ, ಸುನಾಮಿ ದುರಂತ ಸಂಭವಿಸಿದಾಗ ಅನೇಕ ರೂಪದ ಬದಲಾವಣೆಗಳಿಗೆ ಇಲ್ಲಿ ಅವಕಾಶ ಅಂತಕ್ಕಂಥದ್ದು ಆಗುತ್ತದೆ. ನೋಡಿ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು changes through natural calamities. Calamities in the form of cyclone effects or tsunami or sometimes floods. These are all going to bring lots of changes. ಹಾಗೆಯೇ ಇಲ್ಲಿ ಉತ್ತರ ಭಾರತದಲ್ಲಿ ಬ್ರಹ್ಮಪುತ್ರ ನದಿಯನ್ನು ತೆಗೆದುಕೊಂಡಾಗ ಪ್ರತಿ ವರ್ಷ ಅಲ್ಲಿ ಉಂಟಾಗ್ತಕ್ಕಂತಹ ಪ್ರವಾಹದಿಂದ ಉತ್ತರ ಭಾರತದಲ್ಲಿ ಸಾಕಷ್ಟು ಪರಿವರ್ತನೆಗಳು ಸಂಭವಿಸುತ್ತವೆ. ಹಾಗೆಯೇ 1923ರಲ್ಲಿ ಜಪಾನಿನ
ಯಾಕೋಹ್ಯಾಮದಲ್ಲಿ ಸಂಭವಿಸತಕ್ಕಂತಹ ಜ್ವಾಲಾಮುಖಿ ಅದರಿಂದ ಉಂಟಾಗ್ತಕ್ಕಂತಹ ದುಷ್ಪರಿಣಾಮಗಳಿಂದ ಅಲ್ಲಿರ್ತಕ್ಕಂತಹ ಸಾಕಷ್ಟು ವ್ಯವಸ್ಥೆ ಹಾಳಾಗುತ್ತೆ. ಆದರೆ ಇನ್ನೊಂದು ಅರ್ಥದಲ್ಲಿ ಅಲ್ಲಿ ಹೊಸ ಬಗೆಯ ವಾಸ್ತುಶಿಲ್ಪ ಕೂಡ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗಿರ್ತಕ್ಕಂತಹದ್ದು ಇದೆ. ಹೀಗಾಗಿ ಇಲ್ಲಿ ನಿಸರ್ಗ ಸಹಜವಾದಂತಹ ವಿಕೋಪಗಳು ಅನೇಕ ರೀತಿಯ ಪರಿವರ್ತನೆಗಳನ್ನು ಉಂಟು ಮಾಡುತ್ತವೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಸಮಟೈಮ್ಸ್ cyclone effects or tsunami effects, these are all going to brought lots of changes in the society. For example, Brahmaputra river in northern parts of India, the floods brought lot of changes in that part. Or in 1923, volcano in Yokohama of Japan, it will cause us for the destruction of that place, and in the second part it creates new sculpture. So this kind of changes also taking place in sometimes. ಹೀಗೆ ನಾವು ನೈಸರ್ಗಿಕ ವಿಕೋಪಗಳಿಂದಲೂ ಕೂಡ ಅನೇಕ ಪರಿವರ್ತನೆಗಳನ್ನು ಇಲ್ಲಿ ನೋಡಬಹುದಾಗುತ್ತದೆ. ಮತ್ತೊಂದು ಮಾನವನ ಚಟುವಟಿಕೆಗಳು. ಸೊ ಇಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್, ಅಕಾರ್ಡಿಂಗ್ ಟು ಹಂಟಿಂಗ್ಟನ್, ದೇರ್ ಈಸ್ correlationship between changes and human activities, because sometimes because of our human activities we are going to pollute our air, we are going to pollute our water. So these create certain changes in the society. So sometimes there is imbalance in the society. ನೋಡಿ, ಇಲ್ಲಿ ಅನೇಕ ಸಾರಿ ವಾಯು ಮಾಲಿನ್ಯ ಅಥವಾ ಜಲಮಾಲಿನ್ಯ, ಅರಣ್ಯ ನಾಶ ಇಂತಹವುಗಳು ಸಾಕಷ್ಟು ಪರಿವರ್ತನೆಗಳನ್ನು ಅಥವಾ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ಸಮಾಜದಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡ್ತವೆ. ಹಾಗಾಗಿ ಇಲ್ಲಿ ನಿಸರ್ಗ ಮತ್ತು ಮಾನವನ ಚಟುವಟಿಕೆಗಳು ಇವುಗಳ ನಡುವೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಬಂಧ ಇರತಕ್ಕಂತಹದನ್ನು ನಾವಲ್ಲಿ ನೋಡ್ತೇವೆ. ಮತ್ತೊಂದು ನಾಗರಿಕತೆಯ ಬೆಳವಣಿಗೆ, ಗ್ರೋತ್ ಆಫ್ ಸಿವಿಲೈಸೇಷನ್. ಇಲ್ಲಿ ನಾಗರಿಕತೆಯ ಬೆಳವಣಿಗೆ ಅಂತ ಹೇಳಿದ್ರೆ ಪುನಃ ಇಲ್ಲಿ ಹಂಟಿಂಗ್ಟನ್ ಅದೇ ಮಾತನ್ನು ಮುಂದುವರಿಸ್ತಾರೆ. ನಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಯ ಬೆಳವಣಿಗೆಯ ನಡುವೆ ಒಂದು ವಿಶೇಷವಾದಂತಹ ಸಂಬಂಧ ಇರತಕ್ಕಂತಹದ್ದು ಇಲ್ಲಿದೆ ಎನ್ನುವಂತಹದ್ದು. ಅಂದರೆ ನಮ್ಮ ನಾಗರಿಕತೆಯ ಬೆಳವಣಿಗೆ, ಸಂಸ್ಕೃತಿಯ ಬೆಳವಣಿಗೆ ನಮ್ಮ ವಾಯುಗುಣವನ್ನು ಆಧರಿಸಿದೆ ಅಂತಕ್ಕಂಥದ್ದು. ದ ಗ್ರೋತ್ ಆಫ್ ಅವರ್ ಸಿವಿಲೈಸೇಷನ್ ಅಂಡ್ ಕಲ್ಚರ್ ಡಿಪೆಂಡ್ಸ್ ಅಪಾನ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆರ್ ಅವರ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಹೀಗಾಗಿ ಅಲ್ಲಿನ ವಾಯುಗುಣದ ಆಧಾರದ ಮೇಲೆ ನಮ್ಮ ಸಾಮಾಜಿಕ ಜೀವನ ಅಂತಕ್ಕಂಥದ್ದು ರೂಪುಗೊಳ್ತಾ ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ. ಉದಾಹರಣೆಗೆ, ಮರುಭೂಮಿ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಜನಜೀವನ ನಿಬಿಡ ಅಥವಾ ಅಲ್ಲಿ ಅದು ನಿಸ್ತೇಜವಾಗಿರ್ತಕ್ಕಂತಹ ವಾತಾವರಣವನ್ನು ರೂಪಿಸಿರ್ತದೆ. ಅಥವಾ ಉತ್ತಮವಾದಂತಹ ಹವಾಗುಣ ಇರತಕ್ಕಂತಹ ಕಡೆಗಳಲ್ಲಿ ಸದಾಕಾಲ ಜನದಟ್ಟಣೆ ಮತ್ತು ಲವಲವಿಕೆಯಿಂದ ಕೂಡಿರ್ತಕ್ಕಂತಹ ಜನಜೀವನ ಇರುವಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರ್ತದೆ. ಹಾಗೆಯೇ ನಮ್ಮ ಊಟೋಪಚಾರದ ಪದ್ಧತಿಗಳು, ನಮ್ಮ ವೇಷಭೂಷಣಗಳು ಅಥವಾ ಉಡುಗೆ ತೊಡುಗೆಗಳು ಇವೆಲ್ಲವುಗಳು ಅಥವಾ ಜೊತೆಗೆ ನಮ್ಮ ಉದ್ಯೋಗದ ಅವಕಾಶಗಳು ಇವೆಲ್ಲವೂ ಕೂಡ ನಾವು ವಾಸ ಮಾಡ್ತಕ್ಕಂತಹ ಪ್ರದೇಶವನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಜನಜೀವನ ಅಂತಕ್ಕಂಥದ್ದು ರೂಪಿತವಾಗ್ತಾ ಹೋಗುತ್ತದೆ. ಅವರ್ ಡ್ರೆಸ್ ಸಿಸ್ಟಮ್, ಅವರ್ ಫುಡ್ ಹ್ಯಾಬಿಟ್ಸ್, ದೀಸ್ ಆರ್ ಅಂಡ್ ಅವರ್ ಆಕ್ಯುಪೇಷನ್, ದೀಸ್ ಆರ್ ಆಲ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ಅವರ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್, ಇನ್ ಅವರ್ ಕೋಸ್ಟಲ್ ರೀಜನ್ ಫಿಶಿಂಗ್ ಈಸ್ ದೇರ್ ಮೈನ್ ಆಕ್ಯುಪೇಷನ್. ನೋಡಿ, ನಾವು ಕರಾವಳಿ ತೀರ ಪ್ರದೇಶಗಳನ್ನು ತೆಗೆದುಕೊಂಡಾಗ ಮೀನುಗಾರಿಕೆ ಅಲ್ಲಿ ಬಹುಮುಖ್ಯವಾದಂತಹ ಉದ್ಯೋಗ ಆಗುತ್ತೆ. ಹಾಗೆಯೇ ಮೀನು ಅವರ ಆಹಾರದ ಒಂದು ಭಾಗವಾಗಿ ಕೂಡ ರೂಪುಗೊಳ್ಳುತ್ತದೆ. ಅಥವಾ ಕಾಶ್ಮೀರದ ಭಾಗಗಳನ್ನು ತೆಗೆದುಕೊಂಡಾಗ ಅಲ್ಲಿ ಅತ್ಯಧಿಕ ಚಳಿಯ ವಾತಾವರಣ, ಶೀತದ ವಾತಾವರಣ ಇರೋದರಿಂದ ಅವರು ಬೆಚ್ಚಗಿನ ಉಡುಪನ್ನು ಧರಿಸಬೇಕಾಗುತ್ತೆ. ಸೊ ದ ಕಾಶ್ಮೀರ್ ಪೀಪಲ್ ಆರ್ ಗೋಯಿಂಗ್ ಟು ವೇರ್ wool dresses.
ಅಂದರೆ ಅಲ್ಲಿನ ವಾಯುಗುಣವನ್ನು ಆಧಾರವಾಗಿ ಇಟ್ಟುಕೊಂಡು ನಮ್ಮ ಆಹಾರ ಪದ್ಧತಿ ರೂಪುಗೊಳ್ತದೆ, ಹಾಗೆಯೇ ನಮ್ಮ ವೇಷಭೂಷಣಗಳು ರೂಪುಗೊಳ್ತವೆ ಮತ್ತು ನಮ್ಮ ಉದ್ಯೋಗದ ಅವಕಾಶಗಳು ಅಲ್ಲಿ ರೂಪುಗೊಳ್ತಕ್ಕಂಥದ್ದನ್ನು ನೋಡ್ತೇವೆ ನಾವು. ಎಲ್ಲಿ ದಟ್ಟವಾದಂಥ ಅರಣ್ಯ ಪ್ರದೇಶಗಳಿದ್ದಾವೆ, ಇಳಿಜಾರಿನ ಪ್ರದೇಶಗಳಿದ್ದಾವೆ, ಅಲ್ಲಿ ತೋಟಗಾರಿಕಾ ಬೆಳೆಗಳು ಹೆಚ್ಚು ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ನಮ್ಮ ವಾತಾವರಣ, ನಮ್ಮ ಭೌಗೋಳಿಕ ಅಂಶಗಳು, ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್ ಏನಿದೆ ಅದು ಇಡೀ ಸಮಾಜವನ್ನು, ಆ ಭಾಗದ ಸಮಾಜವನ್ನು ಸದಾಕಾಲ ಅದು ಪ್ರಭಾವಿಸುತ್ತಾ ಹೋಗುತ್ತದೆ. ಹಾಗಾಗಿ ಭೌಗೋಳಿಕ ಅಂಶಗಳು, ನಮ್ಮ ಸುತ್ತಮುತ್ತಲಿನ ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಸಾಗರ, ಸರೋವರ ಇವೆಲ್ಲವುಗಳು ಕೂಡ ಅಲ್ಲಿನ ಜನಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಪ್ರವಾಹಗಳು ಉಂಟಾಗ್ತಕ್ಕಂತಹ ಕಡೆ ಅನೇಕ ಸಾರಿ ಜನಜೀವನ ಅಸ್ತವ್ಯಸ್ತಗೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರತಿ ಸಾರಿ ಚಂಡಮಾರುತ ಸಂಭವಿಸ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡು ಸಾಕಷ್ಟು ದುರಂತಕ್ಕೊಳಗಾಗ್ತಕ್ಕಂಥದ್ದನ್ನು ನೀವು ಪತ್ರಿಕೆಗಳಲ್ಲಿ ಓದ್ತಾನೆ ಇರ್ತೀರಿ. ಹೀಗಾಗಿ ಭೌಗೋಳಿಕ ಅಂಶಗಳು ಅಥವಾ ಭೌತಿಕ ಅಂಶಗಳು ಅಂತಕ್ಕಂಥವುಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ತರುವಂತಹವುಗಳು ಆಗಿರುತ್ತವೆ ಎನ್ನುವಂಥವು. ಹೀಗೆ ಭೌಗೋಳಿಕ ಅಂಶಗಳು ಅಲ್ಲಿ ನಾವು ನೋಡ್ತಕ್ಕಂಥದ್ದು ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂತಹ ಪರಿವರ್ತನೆಗಳು, ಚೇಂಜಸ್ ಥ್ರೂ ನ್ಯಾಚುರಲ್ ಕೆಲಾಮಿಟೀಸ್. ಹಾಗೆಯೇ ಮಾನವನ ಚಟುವಟಿಕೆಗಳು, ಹ್ಯೂಮನ್ ಆಕ್ಟಿವಿಟೀಸ್. ಮತ್ತೊಂದು ನಾಗರಿಕತೆಯ ಬೆಳವಣಿಗೆ, ಗ್ರೋತ್ ಆಫ್ ಸಿವಿಲೈಸೇಷನ್. ಇವೆಲ್ಲವೂ ಕೂಡ ಇಲ್ಲಿ ಭೌಗೋಳಿಕ ಅಂಶಗಳ ರೂಪದಲ್ಲಿದ್ದು ನಮ್ಮ ಸಮಾಜವನ್ನು ವಿಶೇಷವಾಗಿ ಪ್ರತಿನಿಧಿಸ್ತಾ ಹೋಗ್ತವೆ ಮತ್ತು ಪ್ರಭಾವಿಸ್ತಾ ಹೋಗ್ತವೆ. ಹಾಗೆಯೇ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತೀವಿ. ಅದೇ ರೀತಿಯಲ್ಲಿ ಎರಡನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಜೈವಿಕ ಅಂಶಗಳು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತಕ್ಕಂತಹದ್ದು. ಮೆಕ್ಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಜನಸಂಖ್ಯಾ ಗಾತ್ರ, ಅದರ ರಚನೆ, ಜನನ ಪ್ರಮಾಣ, ಮರಣ ಪ್ರಮಾಣ, ಜನಾಂಗಗಳು ಮತ್ತು ಅಲ್ಲಿರ್ತಕ್ಕಂತಹ ಫಲವಂತಿಕೆಯ ದರ ಇವೆಲ್ಲವುಗಳನ್ನು ಕೂಡ ಅವರು ಜೈವಿಕ ಅಂಶಗಳು ಅಂತ ಹೇಳಿ ಕರೀತಾರೆ. ಅಕಾರ್ಡಿಂಗ್ ಟು ಮೆಕ್ಕೈವರ್ ಅಂಡ್ ಪೇಜ್, the size of the population, the structure of the population, heredity factors, death rate and birth rate, and these are all belongs to the biological factors. These are going to brought lots of changes in the society. ಸಮಾಜದಲ್ಲಿ ನಮ್ಮ ಜನಸಂಖ್ಯಾ ರಚನೆ, ಜನಸಂಖ್ಯಾ ಗಾತ್ರ, ಜನನ ಪ್ರಮಾಣ, ಮರಣ ಪ್ರಮಾಣ ಇವೆಲ್ಲವುಗಳು ಸಾಕಷ್ಟು ಪರಿವರ್ತನೆಯನ್ನು ತರುತ್ತವೆ ಎನ್ನುವುದು ಮೆಕ್ಕೈವರ್ ಮತ್ತು ಪೇಜ್ ಅವರ ಒಂದು ಅಭಿಪ್ರಾಯ ಆಗಿದೆ. ಹಾಗಾದರೆ ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸೋದಾದರೆ, ಮೊದಲನೇದು ಜನಸಂಖ್ಯಾ ಗಾತ್ರ, ಸೈಜ್ ಆಫ್ ದ ಪಾಪ್ಯುಲೇಷನ್. ಜನಸಂಖ್ಯಾ ಗಾತ್ರ ಅಧಿಕ ಇದ್ದಾಗಲೂ ಸಮಾಜದಲ್ಲಿ ಪರಿವರ್ತನೆಗಳು ಸಂಭವಿಸುತ್ತವೆ. ಜನಸಂಖ್ಯಾ ಗಾತ್ರ ಕಡಿಮೆ ಇದ್ದಾಗಲೂ, ಕಡಿಮೆಯಾದಾಗಲೂ ಅದರಿಂದಲೂ ಕೂಡ ಸಮಾಜದಲ್ಲಿ ಪರಿವರ್ತನೆಗಳು ಸಂಭವಿಸುತ್ತವೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮಾಲ್ಥಸ್, ದ ಫೇಮಸ್ ಎಕನಾಮಿಸ್ಟ್ ಮಾಲ್ಥಸ್ ಸೇಸ್, ದೇರ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂಡ್ ದ ಎಕಾನಮಿ ಆಫ್ ದ ನೇಷನ್. ಇಲ್ಲಿ ದೇಶದ ಅರ್ಥವ್ಯವಸ್ಥೆ ಮತ್ತು ಜನಸಂಖ್ಯಾ ಗಾತ್ರದ ನಡುವೆ ಒಂದು ವಿಶೇಷವಾದಂತಹ ಸಂಬಂಧವಿದೆ. ಇಲ್ಲಿ ಜನಸಂಖ್ಯೆ ಮತ್ತು ಅಲ್ಲಿರ್ತಕ್ಕಂತಹ ಸಂಪನ್ಮೂಲಗಳು ಇವುಗಳ ನಡುವೆ ಒಂದು ಸಮತೋಲಿತ ಒಂದು ವ್ಯವಸ್ಥೆ, ಸಮತೋಲನದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿರಬೇಕಾಗುತ್ತೆ. ದೇರ್ ಮಸ್ಟ್ ಬಿ ಬ್ಯಾಲೆನ್ಸ್ ಬಿಟ್ವೀನ್ ದ ಸೈಜ್ ಆಫ್ ದ ಪಾಪ್ಯುಲೇಷನ್ ಆ್ಯಂಡ್ ದ ನ್ಯಾಚುರಲ್ ರಿಸೋರ್ಸಸ್. ಇವುಗಳ ನಡುವೆ ಒಂದು ಸಂಬಂಧ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಹಾಗಿದ್ದಾಗ ಅಲ್ಲಿ ಸಮತೋಲನ ಸಾಧ್ಯ ಆಗುತ್ತೆ. ಈ ಸಮತೋಲನದ ಪ್ರಶ್ನೆ ಬಂದಾಗ ದ ಓವರ್ ಪಾಪ್ಯುಲೇಷನ್ ಲೀಡ್ಸ್ ಟು ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಅತ್ಯಧಿಕ ಜನಸಂಖ್ಯೆ ಅಂತಕ್ಕಂಥದ್ದು ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ನೀವು ಭಾರತ ದೇಶದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ನೋಡ್ತೀರಿ, ಈಗಾಗಲೇ 2011 ಜನಗಣತಿಯಲ್ಲಿ ನಾವು 121 ಕೋಟಿ ಜನಸಂಖ್ಯೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಡ ಜನರ ಸಂಖ್ಯೆ
ಸಾಕಷ್ಟು ಪ್ರಮಾಣದಲ್ಲಿದೆ. ನಿರುದ್ಯೋಗದ ಸಮಸ್ಯೆ ಅಂತೂ ಸಾಕಷ್ಟು ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಅಥವಾ ಮುಂದೆ ನೀವು ಅನುಭವಿಸಲೂಬಹುದು. ಅಂತಹ ಒಂದು ಪರಿಸ್ಥಿತಿ ಅಂತಕ್ಕಂತಹದ್ದು ಇಲ್ಲಿದೆ. ಹಾಗಾಗಿ ಜನಸಂಖ್ಯಾ ಗಾತ್ರ ಬಹಳಷ್ಟು ಮುಖ್ಯವಾಗುತ್ತದೆ. ಸೈಜ್ ಆಫ್ ದ ಪಾಪ್ಯುಲೇಷನ್ ಅಟ್ಸ್ ಮೇನ್ ರೋಲ್. ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ಜನಸಂಖ್ಯಾ ಗಾತ್ರ ಅಂತಕ್ಕಂಥದ್ದು ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಇದಷ್ಟೇ ಅಲ್ಲ, ಬಡತನ ಮತ್ತು ನಿರುದ್ಯೋಗ ಅಷ್ಟೇ ಅಲ್ಲ. ಓವರ್ ಪಾಪ್ಯುಲೇಷನ್ ಲೀಡ್ಸ್ ಟು ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ನಾಟ್ ಓನ್ಲಿ ದೀಸ್ ಟು, ಇವೆರಡು ಮಾತ್ರ ಅಷ್ಟೇ ಅಲ್ಲ. ವೇರ್ ದೇರ್ ಈಸ್ ನಂಬರ್ ಆಫ್ ಮೇಲ್ ಆರ್ ಮೋರ್, ವಿಮೆನ್ ಆರ್ ಲೆಸ್ ಇನ್ ನಂಬರ್, that leads to polyandry. Where there is number of women are more and less men are there, then it leads to polygamy. So this will create different chaos in the society. ಇಲ್ಲಿ ಜನಸಂಖ್ಯೆ ಅಧಿಕ ಆಗ್ತಕ್ಕಂಥದ್ದು ಕೇವಲ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳಿಗಷ್ಟೇ ಸಂಬಂಧಪಡೋದಿಲ್ಲ. ಬದಲಾಗಿ ಪುರುಷರ ಸಂಖ್ಯೆ ಜಾಸ್ತಿ ಇದ್ದು ಮಹಿಳೆಯರ ಸಂಖ್ಯೆ ಕಡಿಮೆ ಆದಾಗ ಅಲ್ಲಿ ಬಹುಪತಿತ್ವ ವಿವಾಹ ಪದ್ಧತಿ ಜಾರಿಗೆ ಬರಬೇಕಾದಂತಹ ಅಪಾಯ ಇದೆ. ಹಾಗೆಯೇ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇದ್ದು ಪುರುಷರ ಸಂಖ್ಯೆ ಕಡಿಮೆ ಆದಾಗ ಅಲ್ಲಿ ಬಹುಪತ್ನಿತ್ವ ಪದ್ಧತಿ ಜಾರಿಗೆ ಬರಬೇಕಾದಂತಹ ಒಂದು ಅಪಾಯ ಇದೆ. ಈ ಎರಡೂ ಕೂಡ ಅನ್ವಾಂಟೆಡ್ ಡೆವಲಪ್ಮೆಂಟ್ಸ್ ಆಫ್ ದ ಸೊಸೈಟಿ, ಅನಪೇಕ್ಷಿತವಾದಂತಹ ಬೆಳವಣಿಗೆಗಳು. ಹಾಗಾದರೆ ಇಲ್ಲಿ ಸರಿಯಾಗಬೇಕು ವ್ಯವಸ್ಥೆ ಅಂತ ಹೇಳಿದ್ರೆ ಪುರುಷರ ಸಂಖ್ಯೆ ಆಗಲಿ ಸ್ತ್ರೀಯರ ಸಂಖ್ಯೆ ಆಗಲಿ ಯಾವುದು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಆಗಬಾರ್ದು. ಆದ್ದರಿಂದ ಜನಸಂಖ್ಯಾ ಗಾತ್ರ ಅಂತಕ್ಕಂತಹದ್ದು ಅಲ್ಲಿ ಸ್ತ್ರೀಯರ ಮತ್ತು ಪುರುಷರ ಸಂಖ್ಯಾ ಪ್ರಮಾಣವನ್ನು ಕೂಡ ಸರಿಯಾಗಿ ಒಳಗೊಂಡಿರಬೇಕು. ಸೆಕ್ಸ್ ರೇಷಿಯೋ ಅಂತ ಏನು ಕರಿತೀವಿ, ಅಂತಹ ಒಂದು ಲಿಂಗಾನುಪಾತ ಅಂತ ಏನು ಕರಿತೀವಿ, ಅದು ಕೂಡ ಸರಿಯಾದಂತಹ ಒಂದು ಪ್ರಮಾಣದಲ್ಲಿ ಇದ್ದಾಗ ಇಲ್ಲಿ ಅಷ್ಟೇನು ವ್ಯತ್ಯಾಸಗಳು ಸಂಭವಿಸುವುದಿಲ್ಲ. ಹಾಗಾಗಿ ಜನಸಂಖ್ಯಾ ಗಾತ್ರ ಅಂತಕ್ಕಂತಹದ್ದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ತರುತ್ತದೆ ಎನ್ನುವಂತಹ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಜನಸಂಖ್ಯಾ ಗಾತ್ರ ಎನ್ನುವಂತಹದ್ದು. ಮತ್ತೊಂದು ಜನನ ಮತ್ತು ಮರಣ ಪ್ರಮಾಣ, ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ದೇಶದ ಜನಸಂಖ್ಯಾ ಗಾತ್ರ, ಜನಸಂಖ್ಯಾ ರಚನೆ ಮತ್ತು ಅಲ್ಲಿನ ಲಿಂಗಾನುಪಾತ, ಈ ಅಂಶಗಳನ್ನು ಗಮನಿಸಿದಾಗ ಅಲ್ಲಿ ಒಂದಕ್ಕೊಂದು ಪೂರಕವಾದಂತಹ ಅಂಶಗಳು ಇರಬೇಕಾಗುತ್ತೆ. ಯಾವ ಸಮಾಜದಲ್ಲಿ ಜನನ ದರ ಜಾಸ್ತಿ ಇದ್ದು ಮರಣ ಪ್ರಮಾಣ ಕಡಿಮೆ ಆದಾಗ ಅಲ್ಲಿ ಸಮಾಜದ ಅಭಿವೃದ್ಧಿಗೆ ತೊಂದರೆಯಾಗುತ್ತದೆ. ಇನ್ ವಿಚ್ ಸೊಸೈಟೀಸ್ ವೇರ್ ದೇರ್ ಈಸ್ ಬರ್ತ್ ರೇಟ್ ಈಸ್ ಹೈ and the death rate is low, it leads and it will affects on our progress of the society. ನಮ್ಮ ಸಮಾಜದ ಒಂದು ಪ್ರಗತಿಯ ಮೇಲೆ ಅದರ ಪರಿಣಾಮ ಅಂತಕ್ಕಂಥದ್ದು ಆಗುತ್ತೆ. ಹಾಗಂತ ಮರಣ ಪ್ರಮಾಣ ಹೆಚ್ಚಾಗಬೇಕು ಅಂತಕ್ಕಂಥದ್ದು ಇಲ್ಲಿನ ಅಭಿಪ್ರಾಯ ಅಲ್ಲ. ಅದೇ ರೀತಿಯಲ್ಲಿ ಮರಣ ಪ್ರಮಾಣ ಹೆಚ್ಚು, ಜನನ ಪ್ರಮಾಣ ಕಡಿಮೆಯಾದಾಗ ಅಥವಾ ಜನನ ಪ್ರಮಾಣ ಕಡಿಮೆ ಇದ್ದು ಮರಣ ಪ್ರಮಾಣ ಹೆಚ್ಚಾದಾಗ ಆಗ ಜನಸಂಖ್ಯಾ ಕೊರತೆ ಅಂತಕ್ಕಂತಹದ್ದು ಉಂಟಾಗ್ತದೆ. ವೇರ್ ದೇರ್ ಈಸ್ ಬರ್ತ್ ರೇಟ್ ಈಸ್ ಲೋ ಅಂಡ್ ಡೆತ್ ರೇಟ್ ಈಸ್ ಹೈ, ಇಟ್ ಲೀಡ್ಸ್ ಟು ದ ಸ್ಕೇರ್ಸಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್. ಮಾನವ ಸಂಪನ್ಮೂಲದ ಕೊರತೆಗೆ ಇದು ಕಾರಣವಾಗ್ತಕ್ಕಂತಹ ಒಂದು ಅಂಶ ಆಗುತ್ತೆ. ಹೀಗಾಗಿ ಇಲ್ಲಿ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಈ ಎರಡರ ನಡುವೆ ಒಂದು ಸಮತೋಲನದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಇರಬೇಕಾಗುತ್ತೆ ಎನ್ನುವಂತಹದ್ದು. ಎರಡು ಸರಿಯಾದಂತಹ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಮರಣ ಪ್ರಮಾಣ ಕಡಿಮೆ ಆಗಬೇಕು. ಯಾವಾಗ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾದಂತೆ ಮರಣ ಪ್ರಮಾಣ ಕಡಿಮೆ ಆಗುತ್ತೆ.
ಅದೇ ರೀತಿಯಲ್ಲಿ ನಾವು ಜನನ ಪ್ರಮಾಣವನ್ನು ಕೂಡ ಇಲ್ಲಿ ಕಡಿಮೆ ಮಾಡಬೇಕು. ಹಾಗಾದಾಗ ಜನನ ಪ್ರಮಾಣವು ಸಮತೋಲಿತ ರೂಪದಲ್ಲಿದ್ದು ಮರಣ ಪ್ರಮಾಣವು ಕಡಿಮೆಯಾದಾಗ ಆ ದೇಶದ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಕೂಡ ನಾವು ಸಮಾಜದ ಬದಲಾವಣೆಯನ್ನು ನೋಡ್ತೇವಾದರೂ ಕೂಡ ಅಲ್ಲಿ ಸಮಾಜದ ಒಂದು ಅಭಿವೃದ್ಧಿ ಅಂತಕ್ಕಂತಹದ್ದು ಸಾಧ್ಯ ಆಗುತ್ತೆ. ಈ ತರಹದ ಒಂದು ಬ್ಯಾಲೆನ್ಸ್ ಅಂತಕ್ಕಂತಹದ್ದು ಇಲ್ಲಿ ಇರಬೇಕಾಗುತ್ತೆ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಇವುಗಳ ನಡುವೆ ಒಂದು ಸಮತೋಲನ ವ್ಯವಸ್ಥೆ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಅದಿಲ್ಲದೆ ಹೋದಾಗ ಅನೇಕ ರೀತಿಯ ಬದಲಾವಣೆಗಳು ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಕಂಡುಬರುತ್ತದೆ. ಕೆಲವು ಸಾರಿ ಜನನ ಪ್ರಮಾಣ ಜಾಸ್ತಿ ಇದ್ದಾಗ ಅನಿವಾರ್ಯವಾಗಿ ಕುಟುಂಬ ಯೋಜನೆ ಅಥವಾ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗುತ್ತೆ. ಇದಕ್ಕಾಗಿ ಸರ್ಕಾರ ಸಾಕಷ್ಟು ಹಣವನ್ನು ವೆಚ್ಚ ಮಾಡಬೇಕಾದಂತಹ ಸಂದರ್ಭಗಳು ಎದುರಾಗುತ್ತೆ. ನೋಡಿ, ಇಲ್ಲಿ ಇವತ್ತು ಕೋಟ್ಯಾಂತರ ಹಣ ಈ ಕುಟುಂಬ ಕಲ್ಯಾಣ ಯೋಜನೆಗಾಗಿ ವೆಚ್ಚ ಆಗ್ತಾ ಇದೆ ಮತ್ತು ಇಲ್ಲಿ